ಸಂಪೂರ್ಣ ನರುಟೋ ಅನಿಮೆಯ ಸ್ಟ್ರಾಂಗೆಸ್ಟ್ ವಿಲನ್ ಯಾರಂತ ನಿಮ್ಮನ್ನ ಕೇಳಿದ್ರೆ ನಿಮ್ ತಲೆಯಲ್ಲಿ ಒಬಿಟೋ, ಕಗುಯಾ, ಮದರನ್ ಅಂತ ಹೆಸರು ಬರಬಹುದು. ಇವರುಗಳ ಮಧ್ಯೆ ಆ ಒಂದು ವಿಲನ್ ಹೆಸರು ಮಾತ್ರ ಒಂದು ಭಯದ ಚಿಹ್ನೆಯಾಗಿದೆ. ಮೋಸ್ಟ್ ಡೇಂಜರಸ್ ಗ್ಯಾಂಗ್ ಅಕಾಟ್ಸುಕಿಯ ಲೀಡರ್. ಇವನ ಆರ್ಕ್ ನ ಒನ್ ಆಫ್ ದ ಬೆಸ್ಟ್ ಆರ್ಕ್ ಆಫ್ ಆಲ್ ಟೈಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವನಿಂದಲೇ ನರುಟೋ ತುಂಬಾನೇ ಮೆಚೂರ್ ಆಗಿದ್ದು ಮತ್ತು ಸ್ಟ್ರಾಂಗ್ ಕೂಡ. ಇವನು ಎದುರು ಕಾಣಿಸ್ಕೊಂಡ್ರೆ ಯಮ ದೂತರು ಕಾಣಿಸ್ಕೊಂಡಂಗೆ. ಅದು ಅಲ್ಲದೆ ಇವನು ಒಬ್ಬ ಗಾಡ್ ಅಂತ ಹೇಳ್ಕೊಳ್ತಾನೆ. ಲೀಫ್ ವಿಲೇಜ್ ಗೆ ಕುರಮನ ಕ್ಯಾಪ್ಚರ್ ಮಾಡೋಕೆ ಬಂದಾಗ ಸುನಾಡೆ ಇವನನ್ನ ಇನ್ಸಲ್ಟ್ ಮಾಡಿದಕ್ಕೆ ಸಂಪೂರ್ಣ ಲೀಫ್ ವಿಲೇಜ್ ನೇ ಧ್ವಂಸ ಮಾಡಿ ಹಾಕ್ತಾನೆ. ಹೆಸರು ನಗಾಟೋ ಅಲಿಯಾಸ್ ಪೇನ್. ನಗಾಟೋ ತನ್ನ ಬಳಿ ಇದ್ದ ರಿನೆಗಾನ್ ನಿಂದ 6 ಡೆಡ್ ಬಾಡಿಗಳನ್ನ ಚಕ್ರ ರಾಡ್ಸ್ ನಿಂದ ತನಗಿಷ್ಟ ಬಂದ ಹಾಗೆ ದೂರದಿಂದಲೇ ಕಂಟ್ರೋಲ್ ಮಾಡ್ತಾ ಇದ್ದ. ಈ 6 ಬಾಡಿಗಳಲ್ಲಿ ರಿನೆಗಾನ್ ನ ಒಂದೊಂದು ಅಬಿಲಿಟಿ ಇತ್ತು. ಉದಾಹರಣೆಗೆ ಚಕ್ರ ಅಬ್ಸರ್ವ್, ಸಮನಿಂಗ್ ಜುಟ್ಸು. ಸೊ ಈ 6 ಡೆಡ್ ಬಾಡಿಗಳು ಸೇರಿ ಆಗೋದೇ ಸೇಜ್ ಆಫ್ 6 ಪಾತ್ಸ್ ಆಫ್ ಪೇನ್. ಇದನ್ನ ನಗಾಟೋ ವರ್ಲ್ಡ್ ಶಾಂತಿ ತರೋದಕ್ಕೆ ಸ್ಥಾಪಿಸ್ತಾನೆ. ಬೇಕಾದ್ರೆ ಅದು ವಿನಾಶದಿಂದಲೇ ಸರಿ. ಇವತ್ತು ನಾವು ನೋಡೋಣ ಈ ಪೇನ್ ನ 6 ಪಾತ್ಸ್ ನ ಎಬಿಲಿಟಿ ಯಾವ್ದು ಅಂತ. ಸೊ ವಿಡಿಯೋ ಕೊನೆ ತನಕ ನೋಡಿ ಅಂತ ಹೇಳ್ತಾ ಮುನ್ನುಗ್ಗೋಣ. ಟಾಪ್ 6 ನರಕ ಪಾತ್. ಈ ಪಾತ್ ನಗಾಟೋಗೆ ಬ್ಯಾಟಲ್ ನಲ್ಲಿ ಎಕ್ಸ್ಟ್ರಾರ್ಡಿನರಿ ಅಡ್ವಾಂಟೇಜ್ ಕೊಡುತ್ತೆ. ಯಾಕಂದ್ರೆ ಇದು ಭಯಾನಕ ಮುಖವಿರುವ ಕಿಂಗ್ ಆಫ್ ಹೆಲ್ ನ ಸಮನ್ ಮಾಡುತ್ತೆ. ಇದರಿಂದ ಯಾವ್ದಾದ್ರು ಪಾತ್ ಬ್ಯಾಟಲ್ ನಲ್ಲಿ ಇಂಜುರಿ ಆದಾಗ ಕಿಂಗ್ ಆಫ್ ಹೆಲ್ ನ ಶಕ್ತಿಯಿಂದ ಅವರನ್ನ ಮತ್ತೆ ಹೋರಾಡೋಕೆ ತಯಾರಾಗಿಸುತ್ತೆ. ಅದಲ್ಲದೆ ಇದರ ಮತ್ತೊಂದು ಅಬಿಲಿಟಿ ಇಂಟೆರೋಗೇಷನ್. ಯಾರನ್ನಾದರೂ ಹಿಡಿದು ಅವರ ನಾಲಿಗೆನ ಎಳೆಯುತ್ತೆ. ಈ ಸಮಯದಲ್ಲಿ ಪೇನ್ ಕೇಳುವ ಪ್ರಶ್ನೆಗೆ ಸುಳ್ಳು ಹೇಳಿದ್ರೆ ಕಿಂಗ್ ಆಫ್ ಹೆಲ್ಗೆ ಅದು ತಕ್ಷಣ ಗೊತ್ತಾಗುತ್ತೆ. ಅದಾದ್ಮೇಲೆ ಅವರ ಪ್ರಾಣ ಪಕ್ಷಿ ಹಾರೋದಂತ್ರು ಖಂಡಿತ. ಇದೇ ಕಾರಣಕ್ಕಾಗಿನೇ ನರುಟೋ ಮೊದಲು ಈ ಪಾತ್ ನ ಟಾರ್ಗೆಟ್ ಮಾಡಿ ಮುಗಿಸಿದು. ಟಾಪ್ 5 ಅಸುರ ಪಾತ್. ಮೆಕ್ಯಾನಿಕಲ್ ವೆಪನರಿ ಮತ್ತು ಸೈಬರ್ ಬಾಡಿನ ಕಾಂಬಿನೇಷನ್. ಇವನು 6 ಪಾತ್ ನಲ್ಲಿ ಡೇಂಜರಸ್ ಅಟ್ಯಾಕ್ ಗಾಗಿ ಪ್ರಖ್ಯಾತ. ಮಿಸೈಲ್ಸ್ ಲಾಂಚ್ ಮಾಡೋದು, ಬ್ಲೇಡ್ಸ್ ನ ಉಪಯೋಗಿಸುವುದು, ಅದು ಅಲ್ಲದೆ ಶಾಕ್ ವೇವ್ಸ್ ಕ್ಯಾನನ್ಸ್ ನ ಬಳಸ್ತಾನೆ. ಹಾಗೆ ಅಗತ್ಯ ಬಂದಾಗ ಇವನು ಎಕ್ಸ್ಟ್ರಾ ಆರ್ಮ್ಸ್ ಮತ್ತು ಎಕ್ಸ್ಟ್ರಾ ಫೇಸಸ್ ಕೂಡ ಅನ್ಲಾಕ್ ಆಗುತ್ತೆ. ಇವನು ಪ್ಯೂರ್ಲಿ ಡಿಸ್ಟ್ರಾಕ್ಷನ್ ಗಾಗಿನೇ ಇರೋದು. ಹೇಳಬೇಕಂದ್ರೆ ಮನೆ ಹಾಳು ಮಾಡೋಕೆ. ಟಾಪ್ 4 ಪ್ರೇತ ಪಾತ್. 6 ಪಾತ್ಸ್ ಆಫ್ ಪೇನ್ ನಲ್ಲಿ ಇವನನ್ನ ಡಿಫೆನ್ಸಿವ್ ಮತ್ತು ಎನರ್ಜಿ ಡಿಸ್ಟ್ರಕ್ಷನ್ ಸ್ಪೆಷಲಿಸ್ಟ್ ಅಂತ ಕರಿಬಹುದು. ಇವನು ಯಾವುದೇ ನಿಂಜುರ್ಸು ಮತ್ತು ಯಾವುದೇ ನಿಂಜನ ಚಕ್ರನ ಅಬ್ಸರ್ವ್ ಮಾಡ್ತಾನೆ. ಮಾಸ್ಟರ್ ಜೆರೈನ ಸೇಜ್ ಮೋಡ್ ಜಾಯಿಂಟ್ ರಸ್ಸಿಂಗ್ ಗನ್, ನರುಟೋನ ರಾಸಿಂಗ್ ಶುರಿಕೆನ್ ಅಂತಹ ಸಿಗ್ನೇಚರ್ ನಿಂಜುರ್ಸುನು ಕೂಡ. ನಮ್ಗೆಲ್ಲ ಗೊತ್ತಿದೆ ಒಬ್ಬ ನಿಂಜನಿಗೆ ಫೈಟ್ ನಲ್ಲಿ ಚಕ್ರ ಎಷ್ಟೊಂದು ಇಂಪಾರ್ಟೆಂಟ್ ಅಂತ. ಆದ್ರೆ ಪ್ರೇತಪಾತ್ ಆ ಚಕ್ರನ ಹೀರಿ ಯಾವುದೇ ಎಫೆಕ್ಟ್ ಹಾಕ್ದೇನೆ ಆ ಶಿನೋಬಿನ ಸಾಯಿಸ್ತಾನೆ. ನೀವು ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ ಅಂದ್ರೆ ನಿಮ್ಗೆ 100% ಇಷ್ಟ ಆಗಿರುತ್ತೆ. ವೆಲ್, ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕಂಟಿನ್ಯೂ ಮಾಡೋಣ. ನಂಬರ್ 3 ಎನಿಮಲ್ ಪಾತ್. ಸಮನಿಂಗ್ ಜುಟ್ಸುನ ಮಾಸ್ಟರ್. ಬ್ಯಾಟಲ್ ನಲ್ಲಿ ಭೀಕರ ಕ್ರಿಯೇಚರ್ಸ್ ಗಳನ್ನ ಸಮನ್ ಮಾಡಬಹುದು. ಅದು ಕೂಡ ಹ್ಯಾಂಡ್ಸ್ ಇಲ್ಲದೆ ಇನ್ಸ್ಟೆಂಟ್ ಸಮನ್ ಗಳನ್ನ. ಸಮನಿಂಗ್ ಎನಿಮಲ್ಸ್ ನಲ್ಲಿ ಎಲ್ಲಾ ತರಹದ ಕಲೆಕ್ಷನ್ ಗಳಿವೆ. ಎಕ್ಸಾಂಪಲ್ ಇನ್ವಿಸಿಬಲ್ ಆಗೋದು, ಆಕಾಶದಿಂದ ಅಟ್ಯಾಕ್ ಮಾಡಬಹುದಾದಂತಹ ಕ್ರಿಯೇಚರ್ಸ್ ಗಳು, ಹಾಗೆ ಗ್ರೌಂಡ್ ನಾಡಿಂದ ಅಟ್ಯಾಕ್ ಮಾಡಲು ಮತ್ತು ಫೇಸ್ ಟು ಫೇಸ್ ಆಗಿ ಹೋರಾಡಲು ಸಮನ್ಸ್ ಗಳಿವೆ. ಪೇನ್ ನ ಪ್ರತಿಯೊಂದು ಫೈಟ್ ನಲ್ಲಿ ಮೊದಲು ಈ ಪಾತ್ ನ ಉಪಯೋಗಿಸಿ ಎನಿಮಿನ ಗೊಂದಲಕ್ಕೆ ಒಳಮಾಡಿ ನಂತರ ಅವರ ಕಥೆನ ಮುಗಿಸ್ತಾನೆ. ಲೀಫ್ ವಿಲೇಜ್ ನ ಅತಿ ಹೆಚ್ಚು ಧ್ವಂಸ ಮಾಡಿದ ಪಾತ್ ಇದೆ. ಟಾಪ್ 2 ಹ್ಯೂಮನ್ ಪಾತ್. ಹ್ಯೂಮನ್ ಪಾತ್ ಇತರ ಪಾತ್ಗೆ ಹೋಲಿಸಿದರೆ ತುಂಬಾನೇ ಶಾಂತ ಮತ್ತು ಅಷ್ಟೇ ಭಯಾನಕ. ಯಾಕಂದ್ರೆ ಇವನು ಮನುಷ್ಯರೊಂದಿಗೆ ಮಾತಾಡೋದು ಕಮ್ಮಿ, ನೇರವಾಗಿ ಆತ್ಮಗಳೊಟ್ಟಿಗೆ ಮಾತಾಡ್ತಾನೆ. ಇವನು ಸೋಲ್ ನ ರೀಡ್ ಮಾಡಬಹುದು. ಒಬ್ಬ ವ್ಯಕ್ತಿಯಿಂದ ಅವನ ಆತ್ಮನ ಹೊರತೆಗೆದು ಅವರ ಜೀವನದಲ್ಲಿ ಇದುವರೆಗೂ ಏನೇನ್ ನಡೆದಿದೆ ಅಂತ ತಿಳ್ಕೊಳ್ತಾನೆ. ಹಾಗೆ ಇವನಿಗೆ ಬೇರೆಯವರ ದೇಹದಿಂದ ಆತ್ಮನ ಹೊರತೆಗೆಯುವುದು ಎಷ್ಟೊಂದು ಈಸಿ ಅಂದ್ರೆ ಹೇಗೆ ನಾವು ಉಗುರು ಕಚ್ಚಿ ಬಿಸಾಕ್ತಿವೋ. ಸೊ 6 ಪಾತ್ಸ್ ಆಫ್ ಪೇನ್ ಅಲ್ಲಿ ಇವನು ತುಂಬಾನೇ ಭಯಪಡಿಸುವ ಅಬಿಲಿಟಿನ ಹೊಂದಿದ್ದಾನೆ. ಟಾಪ್ 1 ದೇವಪಾತ್. ಪೇನ್ ನ ಪ್ರೈಮರಿ ಬಾಡಿ ಮತ್ತು ಮೋಸ್ಟ್ ಪವರ್ಫುಲ್ ಪಾತ್. ಎಲ್ಲರಿಗೂ ಪೇನ್ ಅಂದ ಕೂಡಲೇ ಈ ಮುಖಾನ ನೆನಪಾಗೋದು. ಇದಕ್ಕೆ ರೀಸನ್ ಈ ಬಾಡಿ ನಗಾಟೋನ ಚೈಲ್ಡ್ಹುಡ್ ಫ್ರೆಂಡ್ ಯೈಕೋದು. ಯೈಕೋ ಹೇಳಿದ ಆದರ್ಶ ಮತ್ತು ದಾರಿಯಲ್ಲೇ ನಗಾಟೋ ನಡೀತಾ ಇರ್ತಾನೆ. ಅದಕ್ಕಾಗಿನೇ ಯೈಕೋನ ಬಾಡಿಗೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾನೆ. ಇನ್ನು ಇದರ ಅಬಿಲಿಟಿ ಕಡೆ ಬಂದ್ರೆ ಇದು ಗ್ರಾವಿಟಿನ ಕಂಟ್ರೋಲ್ ಮಾಡಬಹುದು. ಫೇಮಸ್ ಅಟ್ಯಾಕ್ಸ್ ಶಿಂಡ್ರಾ ಟೆನ್ಸೆ. ಯಾವುದೇ ವಸ್ತುವನ್ನ ಅಟ್ಯಾಕ್ಸ್ ಗಳನ್ನ ಮನುಷ್ಯರನ್ನ ತನ್ನಿಂದ ದೂರ ತಳ್ಳಬಹುದು. ಈ ಅಟ್ಯಾಕ್ ನ ಬಳಸಿನೇ ಲೀಫ್ ವಿಲೇಜ್ ನ ಡಿಸ್ಟ್ರಾಯ್ ಮಾಡಿದ್ದು. ಬಾನ್ಶೋ ಟೆನ್ಸೆ ಯಾವುದೇ ಆಬ್ಜೆಕ್ಟ್ ನ ತನ್ನತ್ತ ಸೆಳಿಬಹುದು. ಚಿಬಾಕು ಟೆನ್ಸೆ ಇದನ್ನ ಟೇಲ್ ಬೀಸ್ಟ್ ಗಳನ್ನ ಕ್ಯಾಪ್ಚರ್ ಮಾಡೋಕೆ ಬಳಸ್ತಾ ಇದ್ದ. ಒಂದೊಂದು ಪಾತ್ ಒಂದೊಂದು ತತ್ವ. ಇದರ ಹಿಂದೆ ಇದೆ ಒಂದು ಮಹತ್ವವಾದ ಗುರಿ. ಈ 6 ಪಾತ್ಗಳು ಒಂದೊಂದು ನೋವಿನ ಸಂಕೇತ. ಆ ನೋವನ್ನೇ ಶಸ್ತ್ರವಾಗಿಸಿಕೊಂಡವನು ನಗಾಟೋ.